ಗೊತ್ತಿದೆ. ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಹಂತದಲ್ಲಿ ನಾವು ಮಾಡಿದ್ದೀವಿ. ಕೂಂಬಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವ್ರ ಹತ್ರನೂ ವೆಪನ್ಸ್, ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಅಲ್ವಾ? ಒಂದು ಫೈರಿಂಗ್ ಮಾಡಿದ್ದಾರೆ. ಅದಾದ್ಮೇಲೆ ಈಗ ನಾವೇನಾದ್ರೂ ಅಂದ್ರೆ ಪೊಲೀಸರು ಏನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಪೊಲೀಸರಿಗೆ ಕೂಡ ಜೀವಹಾನಿ ಆಗುವಂತ ಎಲ್ಲ ಸಾಂದರ್ಭಿಕ ಎಲ್ಲ ನಮ್ಗೆ ಕಂಡು ಬರುತ್ತೆ. ಸೊ ನಕ್ಸಲೈಟ್ ಅನ್ನು ನಾವು ಬೇರು ಸಮೇತ ತೆಗಿಬೇಕು ಅನ್ನುವಂತ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು ರಾಜ್ಯ ಸರ್ಕಾರದಾಗ್ಬೋದು ಇದೆ. ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಆಗಿದೆ. ನ್ಯಾಯಾಂಗ ತನಿಖೆ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ನಿನ್ನೆ ನ್ಯಾಯಾಂಗ ಸಮಿತಿಗಳೆಲ್ಲ ಭೇಟಿ ಎಲ್ಲರೂ ಕೊಟ್ಟು ಅದು ಏನು ಪರ ವಿರೋಧ ಎಲ್ಲ ರೀತಿ ಇದ್ದಿದೆ. ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ನಾವು ಅದನ್ನು ಮಾಡಿದ್ದೀವಿ. ಅದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದ್ರೆ ಅದನ್ನ ಇನ್ನೂ ಕೂಡ ಕ್ಲಾರಿಟಿ ಇನ್ನೂ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ನ್ಯಾಯಾಂಗ ತನಿಖೆಗೆ ಏನಾದರೂ ಇದು ಮಾಡ್ತೀರಾ ನೀವು? ಅದೆಲ್ಲ ಈ ಸರ್ಕಾರದ ತೀರ್ಮಾನ. ನಾನು ಮುಖ್ಯಮಂತ್ರಿಗಳು